ಚಿಕ್ಕಬಳ್ಳಾಪುರ ತಾಲೂಕಿನ ಇನವಿಂಚೇನಹಳ್ಳಿಯಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದರು. 2 ದಿನಗಳ ಕಾಲ ದೇವರಿಗೆ ದೀಪಗಳು ಭಕ್ತಿಯಿಂದ ನಡೆಯಿತು. ಗ್ರಾಮದ ಮಹಿಳೆಯರು ದೀಪಗಳನ್ನು ಹೊತ್ತು ಮೆರವಣಿಗೆ ನಡೆಸಿದರು. 2ನೇ ದಿನವಾದ ಮಂಗಳವಾರ ಮಾರಮ್ಮ, ಗಂಗಮ್ಮ, ಸಪ್ಪಲಮ್ಮ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಎಲ್ಲರ ಬಾಳಿನಲ್ಲಿ ದೇವರು ಸಂತೋಷ ತರಲಿ, ಆಯುಷ್ಯ ಆರೋಗ್ಯ ನೀಡಲಿ, ಒಳ್ಳೆಯ ಬೆಳೆ ಮಳೆಯಾಗಲೆಂದು ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದರು. ಗ್ರಾಮದ ಶಾಂತಮೂರ್ತಿ ಮಾತನಾಡಿ, ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಕ್ತಿ ಮೆರೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಆರತಿ ದೀಪಗಳು ಅರ್ಪಿಸಿ ಒಳತಿಗಾಗಿ ಪ್ರಾರ್ಥಿಸಲಾಗಿದೆ. ದೇಶದ ರಕ್ಷಣೆಗೆ ಗಡಿಯಲ್ಲಿ ಪ್ರಾಣ ಲೆಕ್ಕಿಸದೆ ದೇಶ ಕಾಯುತ್ತಿರುವ ಸೈನಿಕರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಇನ್ನು ತಿರುಮಳಪ್ಪ ಮಾತನಾಡಿ, ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವರಿಗೆ ದೀಪಗಳ ಕಾರ್ಯಕ್ರಮ ಭಕ್ತಿಯಿಂದ ಆಚರಿಸಲಾಯಿತು. ಊರಿನ ದೇವರು ಸದಾ ಜನರನ್ನ ಕಾಪಾಡುತ್ತಿದ್ದು ಗ್ರಾಮಸ್ಥರು ಭಕ್ತಿ ಮೆರೆದು ಊರಿಗೆ ಒಳ್ಳೆಯದಾಗಬೇಕೆಂದು ಪೂಜೆ ಮಾಡುತ್ತಿದ್ದಾರೆ. ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದರು. ಇವತ್ತು ನಮ್ಮ ಇನವಿಂಚೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳು ಮತ್ತು ನಮ್ಮ ಹೆಣ್ಣು ದೇವತೆಗಳಾದ ಗಂಗಮ್ಮನು ಮತ್ತು ಸಪ್ಪಲಮ್ಮನು ಮತ್ತು ಮಾರಮ್ಮನು, ದೊಡ್ಡಮ್ಮನು, ಮಹೇಶ್ವರಮ್ಮನು ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಸೋಮವಾರ ಮತ್ತು ಇವತ್ತು ಮಂಗಳವಾರ 2 ದಿವಸ ನಾವು ಅವರಿಗೆ ತೆಂಬಿಟ್ಟು ದೀಪದ ಬೆಳವಣಿಗೆ ಮತ್ತು ತೆಂಬಿಟ್ಟು ಆರತಿಗಳು ಮತ್ತು ಏನು ಮೂಲದಿಂದ ದೊಡ್ಡವರು ಏನು ನಡೆದವರು ಸಂಪ್ರದಾಯಗಳು ಆ ರೀತಿ ನಾವು ಊರ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಊರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಶುಭ ದಿನಗಳಲ್ಲಿ ಕೋರುತ್ತಾ ಆ ದೇವತೆಗಳು ಎಲ್ಲ ಆಶೀರ್ವಾದ ನಮ್ಮ ದೇಶದ ಮೇಲೆ ಇರಲಿ ಅಂತ ಮೊನ್ನೆ ಆದಂಥ ಯುದ್ಧ ಸಮಯದಲ್ಲೂ ನಮ್ಮ ದೇವತೆಗಳು ನಮ್ಮ ಜೊತೆ ಇದ್ದು ನಮಗೆ ಜಯಶೀಲನಾಗಿ ಮಾಡಿದ್ದಾರೆ. ಎಲ್ಲ ದೇವತೆಗಳಿಗೂ ನಾವು ಈ ಸಮ್ಮುಖ ಊರಿನ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.